ಒಂದು ಕಡೆ ತಮಿಳುನಾಡಿನಲ್ಲಿ ತಳಪತಿ ವಿಜಯವರ ಟಿವಿಕೆ ಪಕ್ಷದ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡ್ರೆ ಕರ್ನಾಟಕಕ್ಕೆ ಮೇಕೆದಾಟು ವಿಚಾರದಲ್ಲಿ ದೊಡ್ಡ ಲಾಭ ಆಗುತ್ತೆ, ಯೋಜನೆಗೆ ಇದ್ದ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ ರಾಜಕೀಯ ವಲಯದಲ್ಲಿ ಭಾರಿ ಲೆಕ್ಕಾಚಾರಗಳು ನಡೆದಿದ್ವು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿದೆ. ಮೈತ್ರಿ ಲೆಕ್ಕಾಚಾರಗಳ ನಡುವೆಯೂ ತಮಿಳುನಾಡು ಮತ್ತೆ ಕರ್ನಾಟಕಕ್ಕೆ ಅಡ್ಡಗಾಲು ಹಾಕ್ತಾ ಇರುವುದರ ಹಿಂದಿರುವ ಅಸಲಿ ಕತೆ ಏನು? ಹಾಗಾದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಿಲುವೇನು? ತಮಿಳುನಾಡಿನ ಈ ಹೊಸ ತಂತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡಲಿರುವ ಬಿಗ್ ಕೌಂಟರ್ ಆದ್ರೂ ಏನು? ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಮಹತ್ವದ ನಿರ್ಧಾರವಾದ್ರೂ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ದಕ್ಷಿಣ ಭಾರತದ ಅತ್ಯಂತ ಸೂಕ್ಷ್ಮ ಮತ್ತು ದೀರ್ಘಾವಧಿಯ ಅಂತಾರಾಜ್ಯ ಜಲ ವಿವಾದಗಳಲ್ಲಿ ಒಂದಾದ ಕಾವೇರಿ ನದಿ ನೀರಿನ ಹಂಚಿಕೆಯ ಬಿಕ್ಕಟ್ಟು ಇತ್ತೀಚಿನ ನ್ಯಾಯಾಂಗ ತೀರ್ಪು ಮತ್ತು ತಮಿಳುನಾಡಿನ ರಾಜಕೀಯ ಆಯಾಮಗಳ ಬದಲಾವಣೆಯಿಂದಾಗಿ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಮೇ 25ರಂದು ಭಾರತದ ಸುಪ್ರೀಂ ಕೋರ್ಟ್ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಸಮತೋಲನ ಜಲಾಶಯ ಹಾಗೂ ಕುಡಿಯುವ ನೀರು ಯೋಜನೆಗೆ ತಡೆ ನೀಡಲು ನಿರಾಕರಿಸಿದ್ದ ನವೆಂಬರ್ 2025ರ ತೀರ್ಪಿನ ವಿರುದ್ಧ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮರುಪರಿಶೀಲನಾ ಅರ್ಜಿಯನ್ನ ವಜಾಗೊಳಿಸಿದೆ. ಈ ನ್ಯಾಯಾಂಗ ಹಿನ್ನಡೆಯು ತಮಿಳುನಾಡಿನಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರಕ್ಕೆ ತೀವ್ರ ರಾಜಕೀಯ ಆಘಾತವನ್ನ ಉಂಟು ಮಾಡಿದೆ. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಟಿವಿಕೆ ಪಕ್ಷವು ಕಾಂಗ್ರೆಸ್ ಜೊತೆಗೂಡಿ ಮೈತ್ರಿ ಸರ್ಕಾರವನ್ನ ರಚಿಸಿದೆ. ಈ ರಾಜಕೀಯ ಬದಲಾವಣೆಯು ನೆರೆಯ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರುವುದರಿಂದ ಜಲ ವಿವಾದದ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಿಸಿದೆ. ಕಾಂಗ್ರೆಸ್ ಜೊತೆಗಿನ ಮೈತ್ರಿಯು ತಮಿಳುನಾಡಿನ ಧ್ವನಿಯನ್ನ ದುರ್ಬಲಗೊಳಿಸಿದೆ ಮತ್ತು ಇದು ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಗೊಳಿಸಲು ಅತ್ಯಂತ ಸೂಕ್ತವಾದ ರಾಜಕೀಯ ಮತ್ತು ತಾಂತ್ರಿಕ ವೇದಿಕೆಯನ್ನ ದಿನಗಳನ್ನ ಕಲ್ಪಿಸಿಕೊಟ್ಟಿದೆ ಎಂಬ ಚರ್ಚೆಗಳು ದೇಶದಾದ್ಯಂತ ತೀವ್ರಗೊಂಡಿದೆ. ಇನ್ನು ಸ್ನೇಹಿತರೆ, ಮೇ 25, 2026ರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ತ್ರಿಸದಸ್ಯ ಪೀಠವು ತಮಿಳುನಾಡು ಸರ್ಕಾರದ ಮರುಪರಿಶೀಲನಾ ಅರ್ಜಿಯನ್ನ ತಳ್ಳಿಹಾಕಿತು. ಇದರೊಂದಿಗೆ ಈ ವಿಷಯದಲ್ಲಿ ಮುಕ್ತ ನ್ಯಾಯಾಂಗದ ವಿಚಾರಣೆಯನ್ನ ನಡೆಸಬೇಕು ಎಂಬ ರಾಜ್ಯದ ಮನವಿಯನ್ನು ನ್ಯಾಯಾಲಯವು ತಿರಸ್ಕರಿಸಿತು. ಈ ತೀರ್ಪು ಮುಖ್ಯಮಂತ್ರಿ ವಿಜಯ್ ಅವರಿಗೆ ರಾಜಕೀಯವಾಗಿ ಭಾರೀ ಆಘಾತವನ್ನ ತಂದಿದೆ. ನವೆಂಬರ್ 11, 2025ರ ಮೂಲ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕದ ಮೇಕೆದಾಟು ಯೋಜನೆ ಇನ್ನು ಪ್ರಾಥಮಿಕ ಹಂತದಲ್ಲಿದೆ ಎಂದು ಅಭಿಪ್ರಾಯಪಟ್ಟಿತ್ತು. ಅಣೆಕಟ್ಟು ನಿರ್ಮಾಣದಿಂದ ಕಾವೇರಿ ವಿವಾದ ತೀರ್ಪಿನ ಉಲ್ಲಂಘನೆ ಆಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸಲು ಕೇಂದ್ರ ಜಲ ಆಯೋಗ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯಂತಹ ತಜ್ಞರ ಸಂಸ್ಥೆಗಳಿಗೆ ಸೂಕ್ತ ವೇದಿಕೆಗಳಾಗಿವೆ ಎಂದು ಕೋರ್ಟ್ ಸ್ಪಷ್ಟಪಡಿಸಿತು. ತಮಿಳುನಾಡು ಈ ತಜ್ಞರ ಸಮಿತಿಗಳನ್ನು ಸಂಪರ್ಕಿಸದೆ ನೇರವಾಗಿ ನ್ಯಾಯಾಲಯದ ಮೊರೆ ಹೋಗಿರುವುದು ಅವಧಿಗೆ ಮುನ್ನವೇ ಸಲ್ಲಿಸಿದ ಅರ್ಜಿಯಾಗಿದೆ ಎಂದು ನ್ಯಾಯಾಲಯ ಪ್ರತಿಪಾದಿಸಿತು. ಮರುಪರಿಶೀಲನಾ ಅರ್ಜಿಯ ವಜಾದೊಂದಿಗೆ ತಮಿಳುನಾಡಿಗೆ ತಕ್ಷಣದ ಕಾನೂನು ತಡೆಗೋಡೆಗಳನ್ನು ನಿರ್ಮಿಸುವ ಹಾದಿ ಬಂದಾಗಿದ್ದು, ಕರ್ನಾಟಕವು ತನ್ನ ಯೋಜನೆಯ ಸಿದ್ಧತೆಗಳನ್ನು ಮುಂದುವರಿಸಲು ಗ್ರೀನ್ ಸಿಗ್ನಲ್ ದೊರೆತಂತಾಗಿದೆ. ಸ್ನೇಹಿತರೆ, ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕವು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಮೇಕೆದಾಟು ಎಂಬಲ್ಲಿ ಜಲಾಶಯವನ್ನ ನಿರ್ಮಿಸಲು, ಡ್ಯಾಮ್ ಅನ್ನ ನಿರ್ಮಿಸಲು ವರ್ಷಗಳಿಂದ ಪ್ರಯತ್ನಿಸುತ್ತಲೇ ಇದೆ. ಈ ಯೋಜನೆಗೆ ತಮಿಳುನಾಡು ಆರಂಭದಿಂದಲೂ ತೀವ್ರ ಅಡ್ಡಗಾಲನ್ನ ಹಾಕುತ್ತಲೇ ಬಂದಿದೆ. ತಮಿಳುನಾಡಿನ ಪ್ರಮುಖ ಆತಂಕಗಳು ಮತ್ತು ವಿರೋಧದ ಕಾರಣಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಕೃಷಿ ಕ್ಷೇತ್ರದ ಮೇಲೆ ಪರಿಣಾಮ. ತಮಿಳುನಾಡಿನ ಕಾವೇರಿ ಮುಖಜ ಭೂಮಿ ಡೆಲ್ಟಾ ಪ್ರದೇಶ ಸಂಪೂರ್ಣವಾಗಿ ಕಾವೇರಿ ನದಿ ನೀರನ್ನೇ ಅವಲಂಬಿಸಿದೆ. ಕಾವೇರಿ ನದಿಯು ತಮಿಳುನಾಡಿನ ಸುಮಾರು 20 ಜಿಲ್ಲೆಗಳ ಜೀವನಾಡಿಯಾಗಿದೆ. ಮೇಕೆದಾಟು ಬಳಿ 67.16 ಟಿಎಂಸಿ ಸಾಮರ್ಥ್ಯದ ಬೃಹತ್ ಡ್ಯಾಮ್ ಅನ್ನ ನಿರ್ಮಿಸಿದ್ರೆ ಕರ್ನಾಟಕದ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ಹರಿದು ಬರುವ ಅನಿಯಂತ್ರಿತ ನೀರು ತಮಿಳುನಾಡಿಗೆ ತಲುಪುವುದು ಸ್ಥಗಿತಗೊಳ್ಳುತ್ತದೆ ಎಂದು ತಮಿಳುನಾಡು ವಾದಿಸ್ತಾ ಇದೆ. ಎರಡನೆಯದಾಗಿ ನೈಸರ್ಗಿಕ ಹರಿವಿನ ಅಡಚಣೆ. ಶಿಂಷಾ, ಅರ್ಕಾವತಿ ಮತ್ತು ಸುವರ್ಣಾವತಿ ಉಪನದಿಗಳ ಜಲಾನಯನ ಪ್ರದೇಶದಿಂದ ತಮಿಳುನಾಡಿಗೆ ಹರಿಯುವ ಸಹಜ ನೀರನ್ನು ಈ ಡ್ಯಾಮ್ ತಡೆ ಹಿಡಿಯುತ್ತದೆ ಎಂಬುದು ತಮಿಳುನಾಡಿನ ತಜ್ಞರ ಆತಂಕವಾಗಿದೆ. ಇದು ಮೆಟ್ಟೂರು ಜಲಾಶಯಕ್ಕೆ ಹರಿದು ಬರುವ ನೀರಿನ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಿ ಕೃಷಿ ಭೂಮಿಯನ್ನ ಮರುಭೂಮಿಯನ್ನಾಗಿ ಪರಿವರ್ತಿಸಬಹುದು ಎಂದು ಕಳವಳ ವ್ಯಕ್ತಪಡಿಸಲಾಗ್ತಾ ಇದೆ. ಮೂರನೆಯದಾಗಿ ಪರಿಸರ ಸಮತೋಲನದ ನಷ್ಟ. ನದಿಯ ಶುದ್ಧ ನೀರು ಸಮುದ್ರವನ್ನ ಸೇರದೇ ಇದ್ರೆ ಸಮುದ್ರದ ಉಪ್ಪು ನೀರು ಭೂಪ್ರದೇಶಕ್ಕೆ ನುಗ್ಗಿ ಕರಾವಳಿ ತೀರದ
ಪರಿಸರವನ್ನ, ನೆಲವನ್ನ, ಸಮತೋಲನವನ್ನ ಮತ್ತು ಕೃಷಿ ಯೋಗ್ಯ ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡುತ್ತದೆ ಎಂಬ ವೈಜ್ಞಾನಿಕ ವಾದಗಳನ್ನು ಕೂಡ ತಮಿಳುನಾಡು ಮಂಡಿಸ್ತಾ ಇದೆ. ಇನ್ನು ಸ್ನೇಹಿತರೆ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ರಾಜ್ಯದಲ್ಲಿ ಐತಿಹಾಸಿಕ ಬದಲಾವಣೆಗೆ ಕಾರಣವಾಗಿವೆ. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ಒಂಟಿಯಾಗಿ ಸ್ಪರ್ಧಿಸಿ 108 ಸ್ಥಾನಗಳನ್ನು ಗೆದ್ದುಕೊಂಡರೂ ಬಹುಮತಕ್ಕೆ ಬೇಕಾದ 118ರ ಗಡಿಯನ್ನ ದಾಟಲು ಸಾಧ್ಯವಾಗಲಿಲ್ಲ. ತಮಿಳುನಾಡಿನಲ್ಲಿ ದಶಕಗಳಿಂದ ನೆಲೆಸಿದ್ದ ಡಿಎಂಕೆ ನೇತೃತ್ವದ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟದಿಂದ ಕಾಂಗ್ರೆಸ್ ಪಕ್ಷವು ತಮಿಳುನಾಡು ಚುನಾವಣೆಯ ನಂತರ ಡಿಎಂಕೆ ಜೊತೆಗಿನ ತನ್ನ 20 ವರ್ಷಗಳ ಹಳೆಯ ಮೈತ್ರಿಯನ್ನ ಬ್ರೇಕ್ ಮಾಡಿಕೊಳ್ತು. ನಂತರ ಇವರು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸರ್ಕಾರಕ್ಕೆ ಬೆಂಬಲವನ್ನು ಘೋಷಿಸಿ ಮೈತ್ರಿಕೂಟವನ್ನು ಸೇರಿದ್ರು ಮತ್ತು ಮೇ 21ರಂದು ಇಬ್ಬರು ಕಾಂಗ್ರೆಸ್ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಈ ಮೈತ್ರಿ ರಾಜಕೀಯದ ಸಮೀಕರಣವು ಕರ್ನಾಟಕಕ್ಕೆ ಮೇಕೆದಾಟು ಯೋಜನೆಯ ವಿಷಯದಲ್ಲಿ ಭಾರೀ ಕಾರ್ಯತಂತ್ರದ ಅನುಕೂಲವನ್ನು ಸ್ಪಷ್ಟಿಸಿದೆ. ವಿಶ್ಲೇಷಕರು ಮತ್ತು ವಿರೋಧ ಪಕ್ಷಗಳ ನಾಯಕರು ಸೂಚಿಸುವಂತೆ ಈ ಮೈತ್ರಿಯಿಂದ ಕರ್ನಾಟಕಕ್ಕೆ ಕೆಲವು ಪ್ರಮುಖ ಲಾಭಗಳು ಕೂಡ ದೊರೆತಿವೆ. ಸ್ನೇಹಿತರೆ, ತಮಿಳುನಾಡಿನ ವಿಜಯ್ ನೇತೃತ್ವದ ಸರ್ಕಾರವು ಕೇವಲ 5 ಸ್ಥಾನಗಳನ್ನು ಹೊಂದಿರುವ ಅಥವಾ ಗೆದ್ದಿರುವ ಕಾಂಗ್ರೆಸ್ ಪಕ್ಷದ ಬೆಂಬಲದ ಮೇಲೆ ನಿಂತಿರುವುದು ಒಂದು ಅಲ್ಪ ಮತದ ಸರ್ಕಾರವಾಗಿದೆ. ವಿಧಾನಸಭೆಯಲ್ಲಿ ಬಹುಮತವನ್ನ ಕಾಯ್ದುಕೊಳ್ಳಲು ವಿಜಯ್ ಅವರು ಕಾಂಗ್ರೆಸ್ ಶಾಸಕರನ್ನ ಅವಲಂಬಿಸಬೇಕಾಗಿದೆ. ನೆರೆಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರೋದ್ರಿಂದ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಜಾರಿಗಾಗಿ ಪಟ್ಟು ಹಿಡಿದಿರುವುದರಿಂದ ವಿಜಯ್ ಅವರು ಕರ್ನಾಟಕದ ವಿರುದ್ಧ ತೀವ್ರವಾಗಿ ತಿರುಗಿ ಬಿದ್ದರೆ ಅದು ತಮಿಳುನಾಡಿನ ಮೈತ್ರಿ ಸರ್ಕಾರದ ಸ್ಥಿರತೆಗೆ ಧಕ್ಕೆ ತರಬಹುದು. ಎಐಎಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಪಳನಿಸ್ವಾಮಿ ಅವರು ಈ ಪರಿಸ್ಥಿತಿಯನ್ನ ಲೇವಡಿ ಮಾಡಿದ್ದು, ಕಾಂಗ್ರೆಸ್ ಪಕ್ಷದ ಬೆಂಬಲದ ಮೇಲೆ ನಿಂತಿರುವ ಟಿವಿಕೆ ಸರ್ಕಾರವು ಒಂದು ಸುಳ್ಳು ಕಾಲಿನ ಕುದುರೆ ಅಥವಾ ಡಮ್ಮಿ ಕುದುರೆಯಾಗಿದ್ದು ಇದು ಕಾವೇರಿ ಹಕ್ಕನ್ನ ರಕ್ಷಿಸಲು ವಿಫಲವಾಗುತ್ತದೆ ಎಂದು ಟೀಕಿಸಿದ್ದಾರೆ. ಇನ್ನು ಸ್ನೇಹಿತರೆ, ಈ ಮೈತ್ರಿಯ ದುರ್ಬಲ ಕೊಂಡಿಯನ್ನ ಬಳಸಿಕೊಂಡು ಕರ್ನಾಟಕ ಸರ್ಕಾರವು ತನ್ನ ಯೋಜನೆಯನ್ನು ವೇಗವಾಗಿ ಜಾರಿಗೊಳಿಸಲು ಮುಂದಾಗಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆಯ ಅಗತ್ಯವೇ ಇಲ್ಲ, ಈ ಯೋಜನೆಯು ಕರ್ನಾಟಕದ ಕಾನೂನುಬದ್ಧ ಹಕ್ಕಾಗಿದೆ ಎಂದು ಘೋಷಿಸಿದ್ದಾರೆ. ಕರ್ನಾಟಕವು ಈಗಾಗಲೇ ಯೋಜನೆಯ ಸವಿಸ್ತಾರ ಯೋಜನಾ ವರದಿಯನ್ನ ಡಿಪಿಆರ್ ಅನ್ನ ಸಿದ್ಧಪಡಿಸಿದ್ದು, ಯೋಜನಾ ಕಚೇರಿಯನ್ನ ತೆರೆದಿದೆ ಮತ್ತು ಪರಿಸರ ಹಾನಿಗೆ ಪರ್ಯಾಯವಾಗಿ ಅರಣ್ಯ ಭೂಮಿಯನ್ನ ಗುರುತಿಸುವ ಪ್ರಕ್ರಿಯೆಯೂ ಕೂಡ ಪೂರ್ಣಗೊಳಿಸಿದೆ. ಹೊಸ ಡಿಪಿಆರ್ ಅನ್ನ ಶೀಘ್ರದಲ್ಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಮತ್ತು ಕೇಂದ್ರದ ಒಪ್ಪಿಗೆ ದೊರೆತ ತಕ್ಷಣವೇ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿರುವ ಮೇಕೆದಾಟು ಯೋಜನೆಯು ಕೇವಲ ಒಂದು ಅಣೆಕಟ್ಟು ಮಾತ್ರವಲ್ಲದೆ ಕಾವೇರಿ ವಿವಾದದ ಅಂತಿಮ ತೀರ್ಪಿನ ಚೌಕಟ್ಟಿನಲ್ಲಿಯೇ ಕುಡಿಯುವ ನೀರಿನ ಕೊರತೆಯನ್ನ ನೀಗಿಸಲು ರೂಪಿಸಲಾದ ಬಹುಮುಖಿ ಯೋಜನೆಯಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್